Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಪ್ರಜ್ವಲ್ ರೇವಣ್ಣ ಪ್ರಕರಣ ದಿನೇ ದಿನೇ ದೊಡ್ಡದಾಗ್ತಾ ಇದೆ. ಪ್ರಜ್ವಲ್ ರೇವಣ್ಣ ಇವತ್ತು ಕೂಡ ರಾಜ್ಯಕ್ಕೆ ಬರೋದು ಅನುಮಾನ ಅನ್ನುವಂಥ ಮಾಹಿತಿಗಳಿಗೆ ಲಭ್ಯವಾಗ್ತಾ ಇದೆ. ಮೂಲಗಳ ಪ್ರಕಾರ ನಿನ್ನೆ ಮಧ್ಯಾಹ್ನ 3 ಗಂಟೆಗೆ ಬರ್ತಾರೆ, ಲ್ಯಾಂಡ್ ಆಗ್ತಾರೆ ಅಂತ ಹೇಳಲಾಗಿತ್ತು. ಆದರೆ ಇವತ್ತು ಕೂಡ ಅವರು ಬರೋದು ಅನುಮಾನ ಅನ್ನುವಂಥ ಮಾಹಿತಿ ಇದೀಗ ಬರ್ತಾ ಇದೆ. 2 ದಿನದಿಂದ ಪ್ರಜ್ವಲ್ಗಾಗಿ ಕಾದಿರುವಂಥ SIT ಅಧಿಕಾರಿಗಳು ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಅಧಿಕಾರಿಗಳು ಠಿಕಾಣಿಯನ್ನು ಹೂಡಿದ್ದಾರೆ. ಇಮಿಗ್ರೇಷನ್ ಪ್ರಯಾಣಿಕರ ಲೀಸ್ಟ್ನಲ್ಲಿ ಪರಿಶೀಲನೆ ಮಾಡಿ ಅವರು ಬರ್ಬೋದು. ಪ್ರಜ್ವಲ್ ರೇವಣ್ಣ ಈಗ ಒಂದು ಕಾರಣಕ್ಕೋಸ್ಕರ ಅವರನ್ನು ಅಲ್ಲೇ ಸ್ಥಳದಲ್ಲೇ ವಶಕ್ಕೆ ಪಡೆಯೋದಕ್ಕೆ ಈಗಾಗಲೇ SIT ಅಧಿಕಾರಿಗಳು ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲೇ ಬಿಡ್ಬಿಟ್ಟಿದ್ದಾರೆ. ಇನ್ನು ಪ್ರಜ್ವಲ್ ಪಾಸ್ಪೋರ್ಟ್ ನಂಬರ್ ಸಮೇತ ಎಲ್ಲವನ್ನೂ ಕೂಡ ಸಂಪೂರ್ಣವಾಗಿ ಚೆಕಿಂಗ್ ಕೂಡ ಮಾಡಲಾಗ್ತಾ ಇದೆ. ಇಮಿಗ್ರೇಷನ್ ವಿಭಾಗದಲ್ಲೇ SIT ಅಧಿಕಾರಿಗಳು ಬಿಟ್ಬಿಟ್ಟಿದ್ದಾರೆ. ಯಾವುದೇ ಫ್ಲೈಟ್ನಲ್ಲೂ ಕೂಡ ಪ್ರಜ್ವಲ್ ಹೆಸರು ಕಾಣಿಸ್ತಾ ಇಲ್ಲ, ಟಿಕೆಟ್ ಬುಕ್ ಆಗಿಲ್ಲ. ದುಬೈ, ಮಸ್ಕತ್, ಫ್ರಾಂಕ್ಫರ್ಟ್ ಸೇರಿ ಹಲವು ದೇಶಗಳ ವಿಮಾನಗಳ ಒಂದು ಬುಕಿಂಗ್ ಲಿಸ್ಟನ್ನು ಕೂಡ ಈಗಾಗಲೇ ಚೆಕ್ ಮಾಡಲಾಗಿದೆ. ಹಲವು ವಿದೇಶಿ ವಿಮಾನಗಳ ಮೇಲೂ ಕೂಡ ಹದ್ದಿನ ಕಣ್ಣನ್ನು ಇಡಲಾಗಿದೆ. ಒಂದು ವಿಚಾರ, ಇದರ ಜೊತೆಗೆ ಕೆಂಪೇಗೌಡ ಏರ್ಪೋರ್ಟ್ಗೆ ಬರ್ತಾರಾ ಅಥವಾ ಮಂಗಳೂರಿಂದ ಬರ್ತಾರಾ ಅಥವಾ ಗೋವಾ Come my love, please don't say no baby, come my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಹಾಗೂ ಕೊಚ್ಚಿಯಿಂದ ಬರ್ತಾರೆ, ಎಲ್ಲ ವಿವರಗಳು ಕೂಡ ಇದೆ. ಹೀಗಾಗಿ ಬೇರೆ ಬೇರೆ ವಿಭಾಗದಲ್ಲೂ ಕೂಡ ಬೇರೆ ಬೇರೆ ಏರ್ಪೋರ್ಟ್ಗಳಲ್ಲೂ ಕೂಡ ಅಧಿಕಾರಿಗಳ ತಂಡ ಪರಿಶೀಲನೆಯನ್ನು ಮಾಡ್ತಾ ಇದೆ, ನಿಗಾ ಇಟ್ಟಿದೆ. ಯಾಕೆಂದರೆ ಎಲ್ಲೇ ಬಂದರೂ ಕೂಡ ಕೂಡಲೇ ಅವರನ್ನು ವಶಕ್ಕೆ ಪಡೆಯುವಂಥ ನಿಟ್ಟಿನಲ್ಲಿ ಈಗಾಗಲೇ ಬ್ಲೂ ಕಾರ್ನರ್ ನೋಟಿಸನ್ನು ನೀಡಲಾಗಿದೆ. ಹೀಗಾಗಿ ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ಬಂದಿಳ್ತಾ ಇದ್ದಂತೆ, ಅದು ಏರ್ಪೋರ್ಟ್ ಇರ್ಬೋದು ಅಥವಾ ಹಡಗುನೇ ಇರ್ಬೋದು, ಹಡಗು ಸ್ಥಾವರ ಇರ್ಬೋದು, ಅಲ್ಲೆಲ್ಲೇ ಕೂಡ ಬಂದರೂ ಅವರನ್ನು ಈ ಪೋರ್ಟ್ಗೆ ಬಂದರೂ ಕೂಡ ಕೂಡಲೇ ಅಲ್ಲಿಂದ ಮಾಹಿತಿ ರವಾನೆ ಆಗುತ್ತೆ. ಅವರ ಪಾಸ್ಪೋರ್ಟನ್ನು ಚೆಕ್ ಮಾಡ್ತಾರೆ. ಕೂಡಲೇ ಇಮಿಗ್ರೇಷನ್ ಅಧಿಕಾರಿಗಳು ಅಥವಾ ಸಂಬಂಧಪಟ್ಟಂಥ CISF ಭದ್ರತಾ ಸಿಬ್ಬಂದಿಗಳೇನಿರ್ತಾರೆ ಆ ಅಧಿಕಾರಿಗಳಿಗೂ ಕೂಡ ಈಗಾಗಲೇ ಸೂಚನೆಯನ್ನು ಕೊಡಲಾಗಿದೆ. ಕೂಡಲೇ ಅವರು ವಶಕ್ಕೆ ಪಡೆದು ಅಥವಾ ಅವ್ರು ಬಂದಿರೋ ಬಗ್ಗೆ ಮಾಹಿತಿಯನ್ನು SIT ಅಧಿಕಾರಿಗಳೇ ನೀಡ್ತಾರೆ. ಇನ್ನು ಬೆಂಗಳೂರಿನ ಬಗ್ಗೆ ಹೇಳೋದಾದರೆ, ಬೆಂಗಳೂರಿನಲ್ಲಿ ಈಗಾಗಲೇ SIT ಅಧಿಕಾರಿಗಳು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ, ಅಲ್ಲಿ ಬಿಟ್ಟಿದ್ದಾರೆ. ಅವರು ವಿಶೇಷವಾದಂಥ ತಂಡ ಕೂಡ SP ನೇತೃತ್ವದ ಹಿರಿಯ ಅಧಿಕಾರಿಗಳು ಅದನ್ನು ಮಾನಿಟರ್ ಮಾಡ್ತಾ ಇರ್ತಾರೆ, ಪರಿಶೀಲನೆ ಕೂಡ ಮಾಡ್ತಾ ಇರ್ತಾರೆ. ಹೀಗಾಗಿ ಅವರ ಆಗಮನದ ಮೇಲೆ ಹೀಗಾಗಿ ಸಾಕಷ್ಟು ನಿಗಾವನ್ನು ಇಡಲಾಗಿದೆ. ಆದರೆ TV9ಗೆ ಸಿಗ್ತಾ ಇರುವಂಥ ಮಾಹಿತಿಯ ಪ್ರಕಾರ ಇವತ್ತು ಕೂಡ ಅವರು ಭಾರತಕ್ಕೆ ಆಗಮಿಸೋದು ಸಾಧ್ಯತೆ ತೀರಾ ಕಡಿಮೆ ಅಂತ ಹೇಳಲಾಗ್ತಾ ಇದೆ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.